ಬೆಂಗಳೂರಲ್ಲಿ ಫರ್ನಿಚರ್ ಗೋಡೌನ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬಾಣಸವಾಡಿಯ ಕಲ್ಕೆರೆ ಸಮೀಪದ ಫರ್ನಿಚರ್ ಗೋಡೌನ್ ಧಗಧಗ ಹೊತ್ತಿ ಉರಿದಿದೆ. ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿ ಫರ್ನಿಚರ್ ಗೋದಾಮಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ರಾತ್ರಿಯಿಂದಲೂ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. 4 ಅಗ್ನಿಶಾಮಕ ದಳದ ವಾಹನದಿಂದ ಅಗ್ನಿ ನಂದಿಸುವ ಕಾರ್ಯ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಬಾಣಸವಾಡಿಯ ಕಲ್ಕೆರೆ ಸಮೀಪದ ಫರ್ನಿಚರ್ ಗೋಡೌನ್ ಬೆಂಕಿ ಅವಘಡ ಸಂಭವಿಸಿದೆ. ತಡರಾತ್ರಿಯಿಂದ ಹೊತ್ಕೊಂಡಿರೋ ಬೆಂಕಿಯನ್ನ ಈಗಲೂ ಸಹ ಅಗ್ನಿಶಾಮಕ ಸಿಬ್ಬಂದಿ ನಂದಿಸ್ತಾ ಇದ್ದಾರೆ. 4 ಅಗ್ನಿಶಾಮಕ ದಳದಿಂದ ಅಗ್ನಿ ನಂದಿಸೋ ಕಾರ್ಯ ನಡೀತಾ ಇದೆ. ಬೆಂಕಿಯ ಸ್ವರೂಪವನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿ ಹೊತ್ಕೊಂಡಿರುವಂತಹ ಬೆಂಕಿಯನ್ನ ಈಗಲೂ ಕೂಡ ನಂದಿಸಲಾಗ್ತಾ ಇದೆ. ಬಾಣಸವಾಡಿಯ ಕಲ್ಕೆರೆ ಸಮೀಪದ ಫರ್ನಿಚರ್ ಗೋದಾಮಿನಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ. ತಡರಾತ್ರಿ ಆಗಿರುವಂತಹ ಘಟನೆ. ಈಗಲೂ ಸಹ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ಬೆಂಕಿಯ ಜ್ವಾಲೆ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಫರ್ನಿಚರ್ ಗೋಡೌನ್ ಧಗಧಗ ಹೊತ್ತಿ ಉರಿತಾ ಇರೋದು ದೃಶ್ಯಗಳು ಒಂದ್ ಕಡೆ ಆದ್ರೆ, ಅದನ್ನ ನಂದಿಸ್ತಾ ಇರುವಂತಹ ಮತ್ತೊಂದು ದೃಶ್ಯನ ನೋಡ್ತಾ ಇದ್ದೀರಾ. 4 ಅಗ್ನಿಶಾಮಕ ಸಿಬ್ಬಂದಿ ದಳದಿಂದ ಅಗ್ನಿ ನಂದಿಸುವ ಕಾರ್ಯ ನಡೀತಾ ಇದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ನಡೆದಿರುವಂತಹ ಘಟನೆ. ತಡರಾತ್ರಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ ಅಂದ್ರೆ ಯಾವ ಮಟ್ಟಿಗೆ ಆ ಬೆಂಕಿ ಹೊತ್ಕೊಂಡಿದೆ ಅನ್ನೋದನ್ನ ನೀವು ಊಹಿಸಬಹುದು. ಹೇಳಿ ಕೇಳಿ ಫರ್ನಿಚರ್ ಗೋಡೌನ್ ಆಗಿರೋದ್ರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಫರ್ನಿಚರ್ ಹೊತ್ತಿ ಉಳಿದಿದೆ. ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿದೆ ಅನ್ನೋದು ಈವರೆಗೂ ತಿಳಿದು ಬಂದಿಲ್ಲ. ಬಹುಶಃ ಶಾರ್ಟ್ ಸರ್ಕ್ಯೂಟ್ ಇರಬಹುದು. ಫರ್ನಿಚರ್ ಆಗಿರೋದ್ರಿಂದ ಒಂದು ಫರ್ನಿಚರ್ಗೆ 30 ರಿಂದ 40 ಸಾವಿರ ರೂಪಾಯಿ ಬೆಲೆ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟಿರುತ್ತೆ. ಇಡೀ ಗೋದಾಮಿ ಹೊತ್ತಿ ಉರಿದಿದೆ. ರಾತ್ರಿಯಿಂದ ಹೊತ್ತಿ ಉರಿತಾ ಇದೆ ಅಂದ್ರೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 4 ಅಗ್ನಿಶಾಮಕ ದಳದಿಂದ ನಂದಿಸೋ ಕಾರ್ಯ ಆಗ್ತಾ ಇದ್ರು. ತಡರಾತ್ರಿಯಿಂದ ಈವರೆಗೂ ನಂದಿಸೋಕೆ ಆಗ್ಲಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟಿಗೆ ಬೆಂಕಿಯ ಸ್ವರೂಪ ಇದೆ ಅನ್ನೋದನ್ನ ಊಹಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.